5 ವರ್ಷದ ಮಗುವಿನ ಲಿವರ್ ದಾನ, 13 ವರ್ಷದ ಬಾಲಕಿಗೆ ಹೊಸ ಬದುಕು. ಬೆಂಗಳೂರಲ್ಲಿ ಮಾನವೀಯತೆಗೆ ಸಾಕ್ಷಿಯಾದ ಹೃದಯಸ್ಪರ್ಶಿ ಘಟನೆ ನಡೆದಿದೆ. 5 ವರ್ಷದ ಮಗುವಿನ ಅಂಗಾಂಗ ದಾನದಿಂದ 13 ವರ್ಷದ ಬಾಲಕಿಗೆ ಹೊಸ ಜೀವನ ಸಿಕ್ಕಿದೆ. ಅಪರೂಪದ ಲಿವರ್ ಕಾಯಿಲೆಯಿಂದ ಬಳಲುತ್ತಿದ್ದ ಬಾಲಕಿಗೆ ಯಶವಂತಪುರದ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ನಡೆಸಲಾಗಿದೆ. 13 ವರ್ಷದ ಲಕ್ಷ್ಮೀಪ್ರಿಯಾ ಜನ್ಮಜಾತ ಬಿಲಿಯರಿ ಅಟ್ರೇಷಿಯಾ ಎಂಬ ಅಪರೂಪದ ಲಿವರ್ ಕಾಯಿಲೆಯಿಂದ ಬಳಲುತ್ತಿದ್ದರು. ಶಿಶುವಾಗಿದ್ದಾಗಲೇ ಶಸ್ತ್ರಚಿಕಿತ್ಸೆ ನಡೆದಿದ್ದರೂ ಕಾಲಕ್ರಮೇಣ ಅವರ ಲಿವರ್ ಸಂಪೂರ್ಣವಾಗಿ ಹಾನಿಗೊಳಗಾಗಿತ್ತು. ಕಾಮಾಲೆ, ದೈಹಿಕ ಬೆಳವಣಿಗೆಯ ಸಮಸ್ಯೆ ಹಾಗೂ ಪದೇ ಪದೇ ಆಸ್ಪತ್ರೆಗೆ ದಾಖಲಾಗುವ ಪರಿಸ್ಥಿತಿ ಅವರ ಬದುಕಿನ ಭಾಗವಾಗಿತ್ತು. ಈ ವರ್ಷದ ಮಾರ್ಚ್ನಲ್ಲಿ ನಿರಂತರ ಜ್ವರದಿಂದ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದ ಲಕ್ಷ್ಮೀಪ್ರಿಯಾ ಅವರನ್ನು ವೈದ್ಯರು ಸಮಗ್ರವಾಗಿ ಪರೀಕ್ಷಿಸಿದ ಬಳಿಕ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾತ್ರವೇ ಜೀವ ಉಳಿಸುವ ಏಕೈಕ ಮಾರ್ಗ ಎಂದು ತಿಳಿಸಿದರು. ಪೋಷಕರು ಲಿವರ್ ದಾನಕ್ಕೆ ಮುಂದಾದರೂ ಇಬ್ಬರು ಮಧುಮೇಹದಿಂದ ಬಳಲುತ್ತಿದ್ದ ಕಾರಣ ವೈದ್ಯಕೀಯವಾಗಿ ಸೂಕ್ತ ದಾನಿಗಳಾಗಲಿಲ್ಲ. ಇದೇ ಸಮಯದಲ್ಲಿ ಮೈಸೂರಿನ 5 ವರ್ಷದ ಮಗುವಿನ ಕುಟುಂಬ ದುಃಖದ ನಡುವೆಯೂ ಅಂಗಾಂಗ ದಾನಕ್ಕೆ ಒಪ್ಪಿಗೆ ನೀಡಿತು. ಆ ಪುಟ್ಟ ಮಗುವಿನ ಲಿವರ್ ಅನ್ನು ಲಕ್ಷ್ಮೀಪ್ರಿಯಾಗೆ ಯಶಸ್ವಿಯಾಗಿ ಕಸಿ ಮಾಡಲಾಯಿತು. ಈ ಮೂಲಕ ಒಂದು ಕುಟುಂಬದ ಮಹತ್ವದ ನಿರ್ಧಾರ ಮತ್ತೊಂದು ಮಗುವಿನ ಬದುಕಿಗೆ ಹೊಸ ಬೆಳಕು ನೀಡಿದೆ. ಇನ್ನೊಂದು ವಿಶೇಷವೆಂದರೆ ಈ ಚಿಕಿತ್ಸೆಗೆ ಬೇಕಾದ ಆರ್ಥಿಕ ನೆರವು ಒದಗಿಸಲು ಲಕ್ಷ್ಮೀಪ್ರಿಯಾ ಅವರ ಊರಾದ ವರಿಯಾಪುರಂ ಗ್ರಾಮದ ಜನರು ಒಂದಾಗಿ ಕೈಜೋಡಿಸಿದರು. ಇಡೀ ಗ್ರಾಮವೇ ಒಂದು ಮಗುವಿನ ಜೀವ ಉಳಿಸಲು ಬೆನ್ನೆಲುಬಾಗಿ ನಿಂತಿದ್ದು ಮಾನವೀಯತೆಯ ಅಪರೂಪದ ಉದಾಹರಣೆಯಾಗಿದೆ. ಗೌತಮ್ ಕುಮಾರ್ ಕನ್ಸಲ್ಟೆಂಟ್ HPV ಮತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಸ್ಪರ್ಶ್ ಆಸ್ಪತ್ರೆ. ಲಕ್ಷ್ಮೀಪ್ರಿಯಾ ಅವರ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಸಮಯಕ್ಕೆ ಸರಿಯಾಗಿ ಅಂಗಾಂಗ ದಾನ ದೊರೆತಿದ್ದು ವೈದ್ಯರ ತಂಡದ ಸಮನ್ವಯದಿಂದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಈಗ ಅವರು ಆರೋಗ್ಯಕರ ಜೀವನದತ್ತ ಸಾಗುತ್ತಿದ್ದಾರೆ. ಸ್ಪರ್ಶ್ ಆಸ್ಪತ್ರೆಯ ಅಧಿಕಾರಿಗಳು ಕೂಡ ಅಂಗಾಂಗ ದಾನವೇ ಅನೇಕ ಜೀವಗಳಿಗೆ ಹೊಸ ಆಶಾಕಿರಣವಾಗಬಹುದು ಎಂದು ಕರೆ ನೀಡಿದ್ದಾರೆ. ವೈದ್ಯಕೀಯ ಪರಿಣತಿ, ಅಂಗಾಂಗ ದಾನ ಮತ್ತು ಸಮಾಜದ ಸಹಕಾರ ಒಂದಾದಾಗ ಜೀವಗಳನ್ನು ಉಳಿಸಬಹುದು ಎಂಬುದಕ್ಕೆ ಈ ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ. ಒಂದು ಪುಟ್ಟ ಮಗುವಿನ ಅಂಗಾಂಗ ದಾನ ಮತ್ತೊಂದು ಮಗುವಿನ ಬದುಕಿಗೆ ಹೊಸ ಉಸಿರು ನೀಡಿದೆ. ದುಃಖದ ನಡುವೆಯೂ ಅಂಗಾಂಗ ದಾನ ಮಾಡಿದ ಕುಟುಂಬಕ್ಕೆ, ನೆರವಿನ ಹಸ್ತ ಚಾಚಿದ ಗ್ರಾಮಸ್ಥರಿಗೆ ಹಾಗೂ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ ವೈದ್ಯರ ತಂಡಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಜಿಲ್ಲೆಯಲ್ಲಿ ಅವರು ಕೈಲಾದಷ್ಟು ಸಹಾಯ ಮಾಡಿ ಅದರದ್ದು ಫಲ ಈ ಮಗುವಿಗೆ ಸಿಕ್ಕಿ ಇವರು ನಮ್ಮ ಮುಂದೆ ಕೂತಿರೋದು. ಅದಕ್ಕಿಂತ ಮೇಲೆ 5 ವರ್ಷದ ಫ್ಯಾಮಿಲಿ ಇದೆಯಲ್ವಾ, ಸೊ ಯೋಚನೆ ಮಾಡಿ ನೋಡಿ, 5 ವರ್ಷ ಮಗು ಕಳ್ಕೊಂಡಿರೋ ಫ್ಯಾಮಿಲಿ, ತಂದೆ ತಾಯಿಯು ಆ ಬೇಸರದಲ್ಲಿ ಆ ಒಂದು ತೀರ್ಮಾನ ತಗೋಬೇಕಾದ್ರೆ ಅವ್ರ ಮನಸ್ಥಿತಿ ಹೆಂಗಿರುತ್ತಂತ. ಸೊ ಫಸ್ಟ್ ನಾವು ಎಲ್ಲರೂ ಅವರಿಗೆ ಸಲ್ಯೂಟ್ ಮಾಡಬೇಕು, ಆ ಫ್ಯಾಮಿಲಿ. ದೆನ್ ಕಮ್ಸ್ ದ ಎಕ್ಸ್ಪರ್ಟೀಸ್. ಸೊ ಸ್ಪರ್ಶ್ ಆಸ್ ಅನ್ ಆರ್ಗನೈಸೇಷನ್ ವಿ ಆರ್ ಆಲ್ವೇಸ್ ವಾಚಿಂಗ್ ಅಟ್ ದಿ ಹೊರೈಸನ್. ನೀವು ಬರುವಾಗ ನೋಡಿರ್ತೀರ, ನಮ್ಮ ಮಿಷನ್ ಸ್ಟೇಟ್ಮೆಂಟ್ ಅಂದ್ರೆ ಟು ಬಿ ಅ ಡೆಸ್ಟಿನೇಷನ್ ಫಾರ್ ಕಾಂಪ್ಲೆಕ್ಸಿಟೀಸ್ ಅಂಡ್ ಅ ಲೀಡರ್ ಇನ್ ಹೆಲ್ತ್ ಕೇರ್. ಸೊ ಆಲ್ವೇಸ್ ನಮ್ಮ ದೃಷ್ಟಿ ಬಂದು ಹೊರೈಸನ್ ಇರುತ್ತೆ. ಈ ಒಂದು ಫೀಲ್ಡ್ ಅಲ್ಲಿ ಹೊಸದಾಗಿ ಏನಿದೆ, ಮೋಸ್ಟ್ ಅಡ್ವಾನ್ಸ್ ಆಗಿ ಏನಿದೆ, ಬೆಸ್ಟ್ ಹೇಗೆ ನಮಗೆ ಪೇಷಂಟ್ಸ್ಗೆ ಆಫರ್ ಮಾಡ್ಬೋದು. ಲಿವರ್ ಟ್ರಾನ್ಸ್ಪ್ಲಾಂಟ್ ಇಟ್ ಸೆಲ್ಫ್ ಇಸ್ ಅ ಕಾಂಪ್ಲೆಕ್ಸಿಟಿ. ಅದರಲ್ಲಿ ಪೀಡಿಯಾಟ್ರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಆ ಕಾಂಪ್ಲೆಕ್ಸಿಟೀಸ್ನಲ್ಲೇ ಟಾಪಲ್ಲಿ ಬರೋದು. ಸೊ ವಿ ಹ್ಯಾಡ್ ದ ವಂಡರ್ಫುಲ್ ಎಕ್ಸ್ಪರ್ಟೀಸ್ ಆಫ್ ದ ಸರ್ಜನ್ಸ್, ಎಕ್ಸಲೆಂಟ್ ಅನಸ್ಥೀಸಿಯಾ ಸಪೋರ್ಟ್. ದಿಸ್ ಕ್ಯಾನ್ ಬಿ ಡೆಲಿವರ್ಡ್ ಓನ್ಲಿ ಬೈ ಅ ಟೀಮ್. ಒಂದು ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಸಕ್ಸಸ್ಫುಲಿ ಹೊರಗಡೆ ಹೋಗ್ತಿದೆ ಅಂದರೆ minimum of 150 people, healthcare workers would have contributed to the outcome. So at that point, I give everybody, from the nursing to the technicians to the anesthetists, the OT, the housekeeping, ಇವರೆಲ್ಲರೂ ಸಂಯುಕ್ತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಆ ಥರ ಔಟ್ಕಮ್ ಬರೋದು. ಅಫ್ಕೋರ್ಸ್ ಸೆಂಟ್ರಲಿ ಆಂಕರ್ಡ್ ಬೈ ದ ಸರ್ಜನ್ ಆ್ಯಂಡ್ ಹಿಸ್ ಅಸಿಸ್ಟೆಂಟ್ಸ್, ಬಟ್ ಎವ್ರಿಬಡಿ ಕಾಂಟ್ರಿಬ್ಯೂಟ್. ಸೊ ದಿಸ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಪುಟ್ ಪ್ಲೇಸ್ ಬಿಫೋರ್ ಯು. ಮತ್ತೆ ಬ್ಲ್ಯಾಕ್ ಫಂಗಸ್ ಅನ್ನೋರು ವಿಷಯ ಗೌತಮ್ ಅವರು ಹೇಳಿದ್ರು. ಸೊ ಟ್ರಾನ್ಸ್ಪ್ಲಾಂಟ್ ಅನ್ನುವಾಗ ಪೇಷಂಟ್ ಅಲ್ಲದೆ ಇರೋ ಒಂದು ಅವಯವನ್ನ ನಾವು ಅವರಲ್ಲಿ ಜೋಡ್ಸಕ್ಕೆ ನೋಡುತ್ತೆ. ಸೊ ನಮ್ದು ರೆಸ್ಪಾನ್ಸ್ ಪ್ರಕ್ರಿಯೆ ಹೇಗಂದ್ರೆ, ನಮ್ದು ಅಲ್ದಿರೋದು ಯಾವುದೇ ನಮ್ಮ ಬಾಡಿಯಲ್ಲಿ ಜೋಡ್ಸಕ್ಕೆ ನೋಡಿದ್ರೆ ನಮ್ಮ ಅದನ್ನ ತಳ್ಳಾಕಕ್ಕೆ ನೋಡ್ತೀವಿ. ನಂದಲ್ಲಪ್ಪ, ನನ್ಗೆ ಬೇಡ. ಅದಕ್ಕೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ನಾವು ರಿಜೆಕ್ಷನ್ ಅಂತ ಹೇಳ್ತೀವಿ. ಓಕೆ, ನಮ್ಮ ರೋಗ ಪ್ರತಿರೋಧಕ್ಕೆ ಲಿವರ್ ಅನ್ನೋ ಅವಯವ ತುಂಬಾ ಮುಖ್ಯ. ಸೊ ಲಿವರ್ ಫೇಲಿಯರ್ ಇದ್ದವರಲ್ಲಿ ಆಲ್ರೆಡಿ ಅವ್ರದ್ದು ರೋಗ ಪ್ರತಿರೋಧ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಸೊ ಈ ರಿಜೆಕ್ಷನ್ ಪ್ರಕ್ರಿಯೆನ ನಾವು ಕಂಟ್ರೋಲ್ ಮಾಡ್ಕೊ ಕೂಡ ಕೆಲವೊಂದು ಔಷಧಿಗಳು ಯೂಸ್ ಮಾಡ್ತೀವಿ. ಸೊ ಅದು ಕೂಡ ನಮ್ಮ ರೋಗ ಪ್ರತಿರೋಧ ಕಮ್ಮಿ ಆದಾಗ ಏನಾಗುತ್ತೆ, ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆದಾಗ ಸಾಧಾರಣ ಇನ್ಫೆಕ್ಷನ್ಸ್ ಕೂಡ ದೊಡ್ಡ ರೂಪ ತಾಳ್ಕೊಳ್ಬಹುದು, ಅಪರೂಪದ ಇನ್ಫೆಕ್ಷನ್ಸ್ ಕೂಡ ಬಂದು ಸೇರ್ಕೋಬೇಕು. ಸೊ ಬ್ಲ್ಯಾಕ್ ಫಂಗಸ್ ಅನ್ನೋದು ಎಲ್ಲರಲ್ಲೂ ಕಾಣಿಸೋದಿಲ್ಲ. ಸೊ ರೋಗ ಪ್ರತಿರೋಧ ಅಷ್ಟು ಕಮ್ಮಿದ್ದವರಲ್ಲಿ ಮಾತ್ರ ನಾವು ಈ ಬ್ಲ್ಯಾಕ್ ಫಂಗಸ್ ಅನ್ನೋ ರೋಗ ಕಾಣಿಸ್ಕೊಂಡಿರ್ತು.
ಅವರು ಗ್ರಾಫ್ಟ್ ಆ ಪಕ್ಕದಲ್ಲಿ ಕೂಡ ಈ ಒಂದು ಫಂಗಸ್ ಕಾಣಿಸ್ಕೊಂಡಿತ್ತು. ವಿ ವರ್ ಆಲ್ ಆಂಕ್ಷಿಯಸ್, ಬಟ್ ವಿ ಆಫರ್ಡ್ ದ ಬೆಸ್ಟ್ ಡಯಾಗ್ನೋಸ್ಟಿಕ್ಸ್ ಆ್ಯಂಡ್ ದ ಕರೆಕ್ಟ್ ಡ್ರಗ್ಸ್. ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಲ್ಲೂ ಕೂಡ ಹಲವಾರು ಮೆಡಿಕೇಶನ್ಸ್ ಹೋಗ್ತಿರುತ್ತೆ. ಇದರದ್ದು ಮೆಡಿಸಿನ್ ಆ್ಯಡ್ ಮಾಡಿದಾಗ ಅವ್ರು ತಮ್ಮಲ್ಲಿ ಸ್ವಲ್ಪ ಇಂಟ್ರಾಕ್ಷನ್ಸ್ ಇರುತ್ತೆ. ವಿ ಹ್ಯಾವ್ ಟು ಬಿ ಕಾನ್ಷಿಯಸ್ ಅಬೌಟ್ ಆಲ್ ದೋಸ್ ಇಂಟ್ರಾಕ್ಷನ್ಸ್. ಆ್ಯಂಡ್ ಒಂದು ಹಗ್ಗದ ದಾರೆ ಮೇಲೆ ನಡೆದಂಗೆ, ಸೊ ಎಲ್ಲರದ್ದು ಡೋಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಫಾರ್ ಹರ್ ವೆಯ್ಟ್ ಆ್ಯಂಡ್ ಏಜ್ ಆಪ್ಟಿಮೈಸ್ ಮಾಡಿ. ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ ಫುಡ್ ಇಸ್ ವೆರಿ ವೆರಿ ಎನ್ರಿಚಿಂಗ್. ಸೊ ಆ್ಯಂಡ್ ದಟ್ ಈಸ್ ದ ಎಸೆನ್ಸ್ ಆಫ್ ವಾಟ್ ವಿ ಆರ್ ಗ್ಯಾದರ್ಡ್ ಹಿಯರ್ ಫಾರ್. ಆ್ಯಂಡ್ ಈ ಒಂದು ಸಮಯ ನಮ್ಮೊಳ್ಳೆ ಇಲ್ಲಿ ಕಳಿತು ಇದನ್ನು ತಿಳ್ಕೊಂಡು ಇದು ಔಟ್ಸೈಡ್ ಕಮ್ಯುನಿಟಿಗೆ ಗೊತ್ತಾಗಬೇಕು. ಸೊ ಇದಕ್ಕೆ ಸಹಾಯ ಮಾಡಿರುವ ನೀವೆಲ್ಲ ಮಾಧ್ಯಮ ಕಡೆಯವರ ಸಿಬ್ಬಂದಿಗೆ ಎಲ್ಲ ನಮ್ಮ ಕಡೆಯಿಂದ, ಸ್ಪರ್ಶ್ ಹಾಸ್ಪಿಟಲ್ ಕಡೆಯಿಂದ ಆರ್ಥಿಕವಾದ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಲಕ್ಷ್ಮೀಪ್ರಿಯಾ ನಮಗೆ ತುಂಬಾ ಒಳ್ಳೆ ಪೇಷಂಟ್. ಅವರು ಚಿಕ್ಕ ಹುಡುಗಿ ನೋಡಿದಾಗ ವಿ ಹ್ಯಾವ್ ಲಾಟ್ ಆಫ್ ಇಮೋಷನ್ಸ್ ನಮ್ದು ಜಾಸ್ತಿ ಇರುತ್ತೆ. ಒಂದು ಚಿಕ್ಕ ಹುಡುಗಿ ತುಂಬಾ ಸಫರ್ ಮಾಡಿದೆ. ಅವರು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಇತ್ತು. ಅವ್ರದ್ದು ಬಿಲಿಯರಿ ಅಟ್ರೇಸಿಯಾದು ಅವ್ರದ್ದು ಸರ್ಜರಿ ಆಗಿತ್ತು. 12 years ಅವ್ರಿಗೆ ಏನು ತೊಂದರೆ ಇಲ್ಲ. ಆದಮೇಲೆ ಈ ಥರ ತೊಂದರೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಬಂದಾದ್ಮೇಲೆ ಅವ್ರು ತುಂಬಾ ಸಿಕ್ ಆಗಿತ್ತು. ಅವ್ರದ್ದು ತುಂಬಾ ಕೂದಲಿನಲ್ಲಿ ಫುಲ್ ಹೇರ್ ಫಾಲ್ ಆಗಿ, ಫಂಗಲ್ ಇನ್ಫೆಕ್ಷನ್ ಆಗಿ. ಸೊ ಟ್ರಾನ್ಸ್ಪ್ಲಾಂಟ್ ಮುಂಚೆ ಅವರು ತುಂಬಾ ಸಿಕ್ಕಿತ್ತು. ಈಗ ನೋಡಿದಾಗ ಯು ಫೀಲ್ ಶಿ ಸೋ ಫಿಟ್. ಆ ಟೈಮ್ ಅವ್ರು ನೋಡಿದಾಗ ನಮಗೆ ತುಂಬಾ ಬೇಜಾರಾಗಿದೆ. ಪಾಪ ಚಿಕ್ಕ ಹುಡುಗಿ ಈ ತರ ಆಗಿದೆ. ಈ ತರ ಪೀಡಿಯಾಟ್ರಿಕ್ ಪೇಷಂಟ್ಸ್ ಅಂದ್ರೆ ನಮ್ಗೇನೋ ವಿಲ್ ಬಿ ಆಲ್ಸೋ ವೆರಿ ಇಮೋಷನಲ್. ಈ ತರ ಪೇಷಂಟ್ಸ್ ಪ್ಲಸ್ ಅವ್ರದ್ದು ಫುಲ್ ವಿಲೇಜ್ ಅವ್ರಿಗೆ ಅಷ್ಟು ಹೆಲ್ಪ್ ಮಾಡಿದೆ. ಸೊ ನಮ್ದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತು ಅವ್ರಿಗೆ ನೋಡಿದಾಗ. ಪೀಡಿಯಾಟ್ರಿಕ್ ಕೇಸಸ್ ಚಾಲೆಂಜಿಂಗ್ ಇರುತ್ತೆ. ಯಾಕೆ ಪೀಡಿಯಾಟ್ರಿಕ್ ನಲ್ಲಿ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ಅಡಲ್ಟ್. ಅವ್ರು ಚಿಕ್ಕ ಸೈಜ್ ಇರುತ್ತೆ, ಅವ್ರದ್ದು ವೆಸಲ್ಸ್ ಚಿಕ್ಕ ಸೈಜ್ ಇರುತ್ತೆ, ಆಪರೇಷನ್ ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಟೆಡ್ ಇರುತ್ತೆ. ಅವ್ರದ್ದು ಡೋನರು ಪೀಡಿಯಾಟ್ರಿಕ್ ಡೋನರ್ ಹೇಳಿದೆ ಅಲ್ವಾ. ಸೊ ಇದು ಇಂಪಾರ್ಟೆಂಟ್ ನೋಡಿ. ಅವ್ರಿಗೆ ಸೆಕೆಂಡ್ ಜೀವ ಯಾಕೆ ಬಂದಿದೆ ಅಂತ ಯಾರೋ ಡೊನೇಟ್ ಮಾಡಿದ್ರೆ, ಡೊನೇಟ್ ಮಾಡಲ್ಲ ಅಂದ್ರೆ ಈ ತರ ಪೇಷಂಟ್ಸ್ಗೆ ಏನು ಸೆಕೆಂಡ್ ಚಾನ್ಸಸ್ ಸಿಕ್ಕಲ್ಲ ಲೈಫ್ನಲ್ಲಿ. ಸೊ ಅವ್ರದ್ದು ಆಪರೇಷನ್ ತುಂಬಾ ಸ್ಮೂತ್ ಆಗಿದೆ. ತುಂಬಾ ಕಮ್ಮಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಿದೆ. ಅವ್ರು ತುಂಬಾ ಚೆನ್ನಾಗಿತ್ತು. ಆಪರೇಷನ್ ಆದ್ಮೇಲೆ 6-8 hours ಆದ್ಮೇಲೆ ಅವ್ರಿಗೆ ಎಚ್ಚರ ವಾಪಸ್ ಬಂದಿದೆ. ಶಿ ವಾಸ್ ಫಿಟ್ ಅಂಡ್ ಫೈನ್. ಆಪರೇಷನ್ ಆದ್ಮೇಲೆ ಎವ್ರಿ ಡೇ ನಾನು ನೋಡ್ತಾ ಇದ್ದೀನಿ ಅವ್ರದ್ದು ಇಂಪ್ರೂವ್ಮೆಂಟ್. ದಿನ ಅವ್ರು ಇಂಪ್ರೂವ್ಮೆಂಟ್ ನೋಡ್ಬೇಕು. ಅವರು ಕೂತ್ಕೊಳ್ತಾರೆ, ವಾಕಿಂಗ್ ಮಾಡ್ತಾರೆ. ಆಪರೇಷನ್ ಆದ್ಮೇಲೆ ಚೆನ್ನಾಗಿ ಊಟ ಮಾಡ್ತಾರೆ. ಬೈ ದ ಟೈಮ್ ಅವರು ಡಿಸ್ಚಾರ್ಜ್ ಆಗಿದೆ ಅವರು ಫುಲ್ ನಾರ್ಮಲ್ ಪೇಷಂಟ್ ತರ ಆಗಿದೆ. ಸೊ ಇಟ್ ಇಸ್ ತುಂಬಾ ಸಂತೋಷ ಸಿಗುತ್ತೆ ಈ ತರ ಪೀಡಿಯಾಟ್ರಿಕ್ ಟ್ರಾನ್ಸ್ಪ್ಲಾಂಟ್ ನಲ್ಲಿ. ತುಂಬಾ ಜನ ಹೆಲ್ಪ್ ಮಾಡಿದೆ ಅವ್ರಿಗೆ. ನಮ್ಗೇನೋ ತುಂಬಾ ಖುಷಿ ಅವರು ಈ ತರ ಈಗ ಸ್ಕೂಲ್ ವಾಪಸ್ ಹೋಗ್ತಾರೆ. ಓಕೆ, ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಔಟ್ಕಮ್ ಆಫ್ ದಿಸ್ ಟ್ರಾನ್ಸ್ಪ್ಲಾಂಟ್. ಥ್ಯಾಂಕ್ ಯು. ಪೇಷಂಟ್ ಲಕ್ಷ್ಮೀಪ್ರಿಯಾ, ಶಿ ಈಸ್ 13 year old, 13 ವರ್ಷ ಹುಡುಗಿ. ಟ್ರಾನ್ಸ್ಪ್ಲಾಂಟ್ ಆಗಿದೆ ಆ್ಯಂಡ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್. 5 ವರ್ಷ ಹುಡುಗ ಡೊನೇಟ್ ಮಾಡಿದ್ದಾನೆ. ಮೈಸೂರಿಂದ ನಾವು ಆರ್ಗನ್ ತಂದಿದ್ದೀವಿ. ಆ ಆರ್ಗನ್ನ ಇವ್ರು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. 2 ತಿಂಗಳು ವೆಯ್ಟ್ ಮಾಡುತ್ತದೆ. ಇಮ್ಯಾಜಿನ್, ದುಡ್ಡು ಇಲ್ಲ, ದುಡ್ಡು ಅಕ್ಯುಮುಲೇಟ್ ಮಾಡಬೇಕು. ನಿಮ್ಮ ಡಾಟರ್ ಈಸ್ ವೆರಿ ಸಿಕ್. ಹೊಟ್ಟೆಲ್ಲಿ ನೀರು ತುಂಬುತ್ತೆ, ಕೂದಲೆಲ್ಲ ಉದುರೋಯ್ತು, ವೆರಿ ಸಿಕ್. ಶಿ ಡಸನ್ ಹ್ಯಾವ್ ಮಚ್ ಟೈಮ್. ತುಂಬ ಟೈಮ್ ಇಲ್ಲ ಅವ್ರ ಹತ್ರ. ಯು ಹ್ಯಾವ್ ಟು ಕಲೆಕ್ಟ್ ಮಾಡಿ ಆಮೇಲೆ ಅಲ್ಲಿ ಆರ್ಗನ್ನು ಎಲ್ಲಿಂದ ಸಿಗಬೇಕು? ಮನೆಯಿಂದ ಯಾರು ಕೊಡೋರು ತಯಾರಿ ಇಲ್ಲ. ದೆನ್ ಆರ್ಗನೈಸ್ ಮಾಡಿ ಬ್ಯಾಂಗ್ಳೂರ್ ಬಂದಿದ್ದಾರೆ. ಸಮ್ ವಿಲೇಜ್ ಇನ್ ಕೇರಳ, ದೇ ಕಾಂಟ್ ಈವನ್ ಸ್ಪೀಕ್ ಅದರ್ ಲ್ಯಾಂಗ್ವೇಜ್ ಅದರ್ ದೆನ್ ಮಲಯಾಳಂ. ಕಮ್ ಹಿಯರ್, ಗೆಟ್ ಟ್ರಾನ್ಸ್ಪ್ಲಾಂಟ್ ಡನ್. ಆ್ಯಂಡ್ ಸಕ್ಸಸ್ಫುಲಿ ನಾವು ಎವ್ರಿಥಿಂಗ್ ಇಸ್ ಸೋ ಸಕ್ಸಸ್ಫುಲಿ ಡನ್. ಎಲ್ಲ ಇಷ್ಟು ಚೆನ್ನಾಗಾಗಿದೆ. ಇಮ್ಯಾಜಿನ್ ದ ವಿಲ್ ಪವರ್ ಯು ಹ್ಯಾವ್. ಇಸ್ ಅನ್ಬಿಲೀವಬಲ್ ವಿಲ್ ಪವರ್. ಪೀಪಲ್, ನಮ್ಮ ಜನಗಳು ಸ್ವಲ್ಪ ಅಲ್ಲಿಂದ ಒಂದು 10 kilometer ಹೋಗ್ಬೇಕಂದ್ರೆ ಯಾಕೆ ಹೋಗ್ಬೇಕಪ್ಪ, ಬೇಡ ಬಿಡು ಅಂತ ಏನೇನಲ್ಲಿರ್ತಾರೆ. ನೋಡ್ರಿ ಇದು ಸ್ಟೋರಿ. ಐ ವಾಂಟ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಇದು ಅರ್ಥ ಮಾಡಬೇಕು ಅಂದರೆ ಏನಾದರೂ ಬೇಕಾದರೆ ಲೈಫಲ್ಲಿ ಸ್ವಲ್ಪ ವಿಲ್ ಪವರ್ ಗಟ್ಟಿಯಾಗಿದ್ದು ಮಾಡಬೇಕು. ದುಡ್ಡಿಲ್ಲ ಆಗಲ್ಲ ಅಂತ ಇಲ್ಲ. ತುಂಬ ಜನ ಇದ್ದಾರೆ ಹೆಲ್ಪ್ ಮಾಡೋಕ್ಕೆ, ನಾವು ಇದ್ದೀವಿ. ಅದು ವೆರಿ ಇಂಪಾರ್ಟೆಂಟ್. ಅದು ವಿಲ್ ಬಂದುಬಿಟ್ರೆ ನಮ್ಮ ಇಷ್ಟು ಜನ ಟ್ರೀಟ್ಮೆಂಟ್ ತೊಗೊತಾ ಇಲ್ಲಲ್ಲ, ಅದು ನಾವು ರೀಚ್ ಆಗ್ಬೋದು. 100% ಅಂತೂ ಆಗೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ 30, 40, 50% ರೀಚ್ ಆದ್ರೂ ನನಗೊಂದು ಲೈಫ್ ಉದ್ದೇಶ ಇದಾಗೋಗುತ್ತೆ. ದಟ್ ಈಸ್ ದ ಸ್ಟೋರಿ. ದಟ್ ಈಸ್ ದ ಮೇನ್ ಸ್ಟೋರಿ. ಕಾಂಪ್ಲಿಕೇಶನ್ ಅದೆಲ್ಲ ಬಿಟ್ಟು, ದಿಸ್ ಇಸ್ ದ ಮೇನ್ ಸ್ಟೋರಿ. ದಟ್ ಇಫ್ ಯು ವಿಲ್ ಇಟ್, ಯು ಕ್ಯಾನ್ ಗೆಟ್ ಇಟ್ ಥಿಂಗ್ಸ್ ಡನ್.
ನಾನು ಡಾಕ್ಟರ್ ಗೌತಮ್ ಅಂತ, ನಾನು ಲಿವರ್ ಟ್ರಾನ್ಸ್ಪ್ಲಾಂಟ್ ಹೆಡ್ ಇಲ್ಲಿ ಸ್ಪರ್ಶ ಯಶವಂತಪುರಕ್ಕೆ. ನಾನು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟೇಷನ್, ಇಂಟೆಸ್ಟಿನಲ್ ಟ್ರಾನ್ಸ್ಪ್ಲಾಂಟಲ್ಲಿ ಇದು ಎಕ್ಸ್ಪರ್ಟ್ ಇದ್ದೀನಿ. ಆ್ಯಂಡ್ ಇಲ್ಲಿ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ. ಆ್ಯಂಡ್ ವಿ ಹೋಪ್ ಟು ಗ್ರೋ ಫರ್ದರ್. ಥ್ಯಾಂಕ್ ಯು.